ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ವೆಂಚರ್ಸ್. ನಾವಿವತ್ತು ಟಾಪ್ 5 ಅಥವಾ ಮೋಸ್ಟ್ ಇಂಪಾರ್ಟೆಂಟ್ 5 ಕ್ವಶನ್ಸ್ ಇನ್ ಅಕೌಂಟಿಂಗ್ ಇಂಟರ್ವ್ಯೂಸ್ ಕೇಳ್ತಾರಲ್ಲ, ಸೊ ಆ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ. 5 ಕ್ವಶನ್ಸ್ ತೊಗೊತೀವಿ. ದೇರ್ ವಿಲ್ ಬಿ ಮೋರ್ ಪಾರ್ಟ್ಸ್ ಟು ದಿಸ್ ವಿಡಿಯೋಸ್, ಲೈಕ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಇದೇ ಥರ ಫಿನಾನ್ಸ್ಗೂ ಆಗುತ್ತೆ, ಟ್ಯಾಕ್ಸ್ಗೂ ಆಗುತ್ತೆ, ಆಸ್ ಮೆನಿ ಡೊಮೈನ್ಸ್ ಔಟ್, ಎಲ್ಲದಕ್ಕೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆದಷ್ಟು. ಸೊ ಲೆಟ್ ಸ್ಟಾರ್ಟ್ ವಿತ್ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಬಂದೇನಿರೋದಂದ್ರೆ, ಹೌ ಮೆನಿ ಟೈಪ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ದೇರ್ ಇನ್ ಅಕೌಂಟಿಂಗ್? ಯೂಶಲಿ ಕೇಳ್ತಾರೆ ಇಂಥ ಕ್ವಶನ್ಸ್ ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ. ಅಕೌಂಟಿಂಗ್ ರಿಲೇಟೆಡ್ ಆಗಿರ್ಬೋದು, ಫಿನಾನ್ಸ್ಗೂ ಅಕೌಂಟ್ಸ್ ಕೇಳ್ತಾರೆ. ಏನಕ್ಕಂದ್ರೆ ಕಾಮನ್ ಆಗ್ಬಿಟ್ಟೈತೆ, ಎಲ್ಲದಕ್ಕೂ ಕೇಳ್ತಾರೆ. 30-40% ಅಕೌಂಟ್ಸ್, 20-25% ಫಿನಾನ್ಸ್, ಮಿಕ್ಕಿದ HR ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಹೌ ಮೆನಿ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ಆರ್ ದೇರ್ ಇನ್ ಅಕೌಂಟಿಂಗ್? So there are 2 types of transaction in business or in accounting. One is revenue transaction, another is capital transaction. So revenue transaction ಏನಂದ್ರೆ, by definition ಏನಂತೀವಲ್ಲ, ಅಥವಾ ಈಸಿ ವರ್ಡ್ಸ್ ಅಲ್ಲಿ, ಈಸಿ ಲ್ಯಾಂಗ್ವೇಜ್ ಅಲ್ಲಿ ಹೆಂಗಂತೀವ ಅಂದ್ರೆ, ರೆವೆನ್ಯೂ ಟ್ರಾನ್ಸಾಕ್ಷನ್ಸ್ ಆರ್ ರಿಲೇಟೆಡ್ ಟು ಡೈಲಿ ಬಿಸ್ನೆಸ್ ಆಕ್ಟಿವಿಟೀಸ್ ಲೈಕ್ ಸೇಲ್ಸ್, ಪರ್ಚೇಸ್, ರೆಂಟ್, ಸ್ಯಾಲರಿ. ಎಕ್ಸಾಂಪಲ್, ಪೇಯಿಂಗ್ ಸ್ಯಾಲರಿ ಟು ಎಂಪ್ಲಾಯೀಸ್. ಒಂದು ರೆವೆನ್ಯೂ ಟ್ರಾನ್ಸಾಕ್ಷನ್ ರೆಕರಿಂಗ್, ಅದು ಎವ್ರಿ ಟೈಮ್ ಆಗೇ ಆಗುತ್ತೆ. ದೆನ್ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು? ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ ಇಸ್ ರಿಲೇಟೆಡ್ ಟು ಲಾಂಗ್ ಟರ್ಮ್, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಅಸೆಟ್ಸ್ ನ ಬೈ ಮಾಡೋದಾಗಿರ್ಬೋದು, ಬೈಯಿಂಗ್ ಅ ಲ್ಯಾಂಡ್ ಆರ್ ಅ ಮೆಷಿನರಿ. ಇದು ಬಂದು ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಸೊ ದೇರ್ ಆರ್ 2 types of transactions. One is revenue transaction, another is capital. Revenue is short term usually, which are recurring in the nature, and capital transaction are long term in nature and they are non-recurring. Recur ಆಗೋದಂದ್ರೆ ಇಯರ್ಲಿ 2 years once ಅಥವಾ 3 years once ಆ ಥರ ರೆಕರಿಂಗ್ ಇದೆ, ಬಟ್ ನಾಟ್ ಇನ್ ಅ ಶಾರ್ಟ್ ಟರ್ಮ್ಸ್. ಸೊ ಸೆಕೆಂಡ್ ಕ್ವಶನ್ ಬಂದೇನಂದ್ರೆ, ಎಕ್ಸ್ಪ್ಲೇನ್ ರಿಯಲ್ ಅಂಡ್ ನಾಮಿನಲ್ ಅಕೌಂಟ್ಸ್ ವಿತ್ ಅನ್ ಎಕ್ಸಾಂಪಲ್. ಸೊ ದೀಸ್ ಆರ್ ಗೋಲ್ಡನ್ ರೂಲ್ಸ್ ಪಾರ್ಟ್ ಇದು. ಸೊ ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್ಸ್ಗೆ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಬೇಕು. ರಿಯಲ್ ಅಕೌಂಟ್ ಏನಂದ್ರೆ, ರಿಯಲ್ ಅಕೌಂಟ್ ಆರ್ ರಿಲೇಟೆಡ್ ಟು ಅಸೆಟ್ಸ್ ವಿಚ್ ವಿ ಓನ್, ಆರ್ ಅಸೆಟ್ಸ್ ಆರ್ ಥಿಂಗ್ಸ್ ವಿಚ್ ವಿ ಓನ್, ಅಂಡ್ ಲ್ಯಾಬಿಲಿಟೀಸ್ ವಿಚ್ ವಿ ಓ. ಸೊ ಏನಂದ್ರೆ, ಅಸೆಟ್ಸ್ ನಮ್ಮ ಹತ್ರ ಇರೋದು, ಮತ್ತೆ ಮಿಕ್ಕಿದ್ದು ಲಯಬಿಲಿಟೀಸ್ ಅಂದ್ರೆ ನಾವಿನ್ನ ಪೇ ಮಾಡೋದು ಬಾಕಿ ಇದೆ, ನಾವು ಸಾಲಕ್ಕೆ ತಂದಿರಬಹುದು. ಸೊ ಅಂಥದ್ದು ಲಯಬಿಲಿಟೀಸ್. ಸೊ ರಿಯಲ್ ಅಕೌಂಟ್ ಈಸ್ ಈಕ್ವಲ್ ಟು ರಿಲೇಟೆಡ್ ಟು ಅಸೆಟ್ಸ್, ಥಿಂಗ್ಸ್ ವಿ ಓನ್, ಅಂಡ್ ಲಯಬಿಲಿಟೀಸ್, ಥಿಂಗ್ಸ್ ವಿ ಓ. ಸೊ ಒನ್ ಇಸ್ ಓನ್, ಅನದರ್ ಇಸ್ ಓ. ಎಕ್ಸಾಂಪಲ್, ಲ್ಯಾಂಡ್ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಕ್ಯಾಶ್ ಅಕೌಂಟ್, ಇವೆಲ್ಲ ರಿಯಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದ್ರೆ ಏನು? ನಾಮಿನಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಎಕ್ಸಾಂಪಲ್, ಸ್ಯಾಲರಿ ಅಕೌಂಟ್, ರೆಂಟ್ ಅಕೌಂಟ್, ವೇಜಸ್ ಅಕೌಂಟ್, ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಅದೇನಿದೆ, ನಮ್ಮ ಹತ್ರ ಏನ್ ಬಾಕಿ ಇದೆ, ನಮ್ಮ ಹತ್ರ ಅಥವಾ ನಮ್ಮ ಮೇಲೆ ಯಾವ್ದು ಸಾಲಕ್ಕಿದೆ, ನಮ್ಮ ಹತ್ರ ಯಾವ ಅಸೆಟ್ಸ್ ಇದೆ ನಮ್ಮ ಮೇಲೆ. ಸೊ ಅದನ್ನ ರಿಯಲ್ ಅಕೌಂಟ್ ಥ್ರೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ. ನಾಮಿನಲ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್, ಇನ್ಕಮ್ ಬಗ್ಗೆ ವಿಷಯದಲ್ಲಿ ಮಾತಾಡ್ತೀವಿ. ಸ್ಯಾಲರಿ ಅಕೌಂಟ್, ಸ್ಯಾಲರಿ ಪೇ ಮಾಡಿದ್ಕೆ ಸ್ಯಾಲರಿ ಅಕೌಂಟ್ ಎಕ್ಸ್ಪೆನ್ಸ್ ಆಯ್ತು, ರೆಂಟ್ ಅಕೌಂಟ್ ಎಕ್ಸ್ಪೆನ್ಸ್ ಆಯ್ತು, ವೇಜಸ್ ಅಕೌಂಟ್ ಎಕ್ಸ್ಪೆನ್ಸ್ ಆಯ್ತು. ಇದೇ ಬೈ ಚಾನ್ಸ್ ಸ್ಯಾಲರಿ ಲೆಟ್ಸ್ ಸೇ ನಿಮ್ಮ ಹತ್ರ ಒಂದು ಪ್ರಾಪರ್ಟಿ ಇದೆ, ರೆಂಟ್ ಅಕೌಂಟ್ ಅವಾಗ್ಲೂ ಬರುತ್ತೆ, ಬಟ್ ರೆಂಟ್ ರಿಸೀವ್ ಆಗ್ತೈತೆ, ಹಾಗಾದ ಇನ್ಕಮ್ ಆಯ್ತು. ಸೊ ದೀಸ್ ಆರ್ 2 type, ಅಂದ್ರೆ ವಿತ್ ಎಕ್ಸಾಂಪಲ್ಸ್, ನಾಮಿನಲ್ ಅಂಡ್ ರಿಯಲ್ ಅಕೌಂಟ್ಗೆ ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲನೇಷನ್ ಕೊಟ್ಟಂಗಾಯ್ತು. ಅವ್ರು ಆದಷ್ಟು ನಿಮ್ದು ಕಾನ್ಸೆಪ್ಟ್ಸ್ ನೋಡ್ತಾರೆ. ನಿಮಗೆ ಬೈ ಡೆಫಿನೇಷನ್ ಬಂದಿಲ್ಲ ಅಂದ್ರೂ ಬೇಜಾರಿಲ್ಲ, ನಿಮಗೆ ನಿಮ್ಮ ವರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅನ್ನಿ, ಅಟ್ಲೀಸ್ಟ್ ರಿಲೆವೆಂಟ್ ಅನ್ನಿ. ರಾಂಗ್ ಅನ್ನಕ್ ಹೋಗ್ಬೇಡಿ, ಸುಮ್ಮನೆ ಮೈನಸ್ ಆಗುತ್ತೆ ಪಾಯಿಂಟ್ಸ್. ಏನಕ್ಕಂದ್ರೆ ಮೈಂಡಲ್ಲಿ ಪಾಯಿಂಟ್ ಇರುತ್ತೆ, ಇವ್ನು 5 ಕ್ವಶನ್ ಅಂತಾನೋ 3 ಕ್ವಶನ್ ಅಂತಾನೋ. ಆದಷ್ಟು ಅವ್ರು ರಿಜೆಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ. ಇಂಟರ್ವ್ಯೂ ಇಸ್ ಅ ಪ್ರೋಸೆಸ್ ಆಫ್ ರಿಜೆಕ್ಟಿಂಗ್ ಕ್ಯಾಂಡಿಡೇಟ್. ಅವ್ರಿಗೆ ಒಂದು ಕ್ವಶನ್ ಸಾಕು, ಒಂದು ಪಾಯಿಂಟ್ ಸಾಕು ರಿಜೆಕ್ಟ್ ಮಾಡಕ್ಕೆ. ಸೊ ಆದಷ್ಟು ನಾವು ಪಾಸಿಟಿವ್ ಆಗಿ ತಗೊಳ್ಳೋದು, ಆದಷ್ಟು ಕ್ಲಿಯರ್ ಆಗಿ ನಮ್ಗೆ ಆದಷ್ಟು ನಮ್ಮ ವರ್ಡ್ಸ್ ಅಲ್ಲೇ ಇರಲಿ, ಟು ದ ಪಾಯಿಂಟ್ ಇರಲಿ, ಜಾಸ್ತಿ ಬೇರೆ ವಿಷಯ ಮಾತಾಡೋದು ಹೋಗ್ಬಿಡ್ದು. ಥರ್ಡ್ ಕ್ವಶನ್ ಬಂದೇನಿದೆ ಅಂದ್ರೆ, ವಿಚ್ ಅಕೌಂಟಿಂಗ್ ಪ್ಲಾಟ್ಫಾರ್ಮ್ಸ್ ಹ್ಯಾವ್ ಯು ವರ್ಕ್ಡ್ ಆನ್, ವಿಚ್ ಒನ್ ಡು ಯು ಪ್ರಿಫರ್ ದಿ ಮೋಸ್ಟ್? ಇದು ಒಂದು ಸಬ್ಜೆಕ್ಟಿವ್ ಕ್ವಶನ್ ಆಯ್ತು. ಇವಾಗ ನಾನು ಅಂದಿದ್ದ ಕ್ವಶನ್ ನೀವು ಅನ್ನಕ್ಕಾಗಲ್ಲ, ಅಂದ್ರೆ ನಾನು ಅಂದಿದ್ದ ಆನ್ಸರ್ ನೀವು ಅನ್ನಕ್ಕಾಗಲ್ಲ. ಯೂಶಲಿ ಅಕೌಂಟಿಂಗ್ BCom BBA ಸ್ಟೂಡೆಂಟ್ಸ್ ಯೂಶಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲದು ಮೋಸ್ಟ್ ಟು ಮೋಸ್ಟ್ ಟ್ಯಾಲಿನೇ ಯೂಸ್ ಮಾಡೋದು, ಟ್ಯಾಲಿ ಪ್ರೈಮ್ ಅಥವಾ ಟ್ಯಾಲಿ ERP 9. ಸೊ ನೀವೇನಾದ್ರು ಯಾವತ್ತೂ ಯೂಸ್ ಮಾಡಿಲ್ಲ ಅಂದ್ರೆ ಕ್ಲಿಯರ್ಲಿ ಅನ್ನಿ, ಸರ್ ಇಟ್ಸ್ ಅ ಗುಡ್ ಕ್ವಶನ್, ಬಟ್ ಐ ಡೆಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಆರ್ ಇನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆನ್ ದಿಸ್ ಸಾಫ್ಟ್ವೇರ್ಸ್. ದಿಸ್ ವಾಸ್ ನಾಟ್ ಪಾರ್ಟ್ ಆಫ್ ಮೈ ಕರಿಕ್ಯುಲಮ್. ದಟ್ಸ್ ಇಟ್. ನೀವೇನಾದ್ರೂ ಕಲ್ತಿದ್ರೆ ಯು ಕ್ಯಾನ್ ಫ್ರಾಂಕ್ಲಿ ಸೇ ಇಟ್, ಕಲ್ತಿದ್ರೆ ಇನ್ನೂ ಒಳ್ಳೇದು. ಸೊ ಏನೇನು ಆಕ್ಚುಲಿ ಇರ್ಬೋದು ಅಂದ್ರೆ, QuickBooks ಇದೆ, ಮೈಕ್ರೋಸಾಫ್ಟ್ ಡೈನಾಮಿಕ್ಸ್ ಇದೆ, ಟ್ಯಾಲಿ ERP 9 ಇದೆ, ಟ್ಯಾಲಿ ಪ್ರೈಮು ಇದೆ. ಯಾವ್ದಾದ್ರು ನೀವು ಏನಾದ್ರು ಯೂಸ್ ಮಾಡಿದ್ರೆ ಕಲ್ತಿದ್ರೆ
ಅಥವಾ ನೀವನ್ನೇ ನನಗೆ ಕಲ್ತಿಲ್ಲ ಬಟ್ ನನಗೆ ಪ್ಲಾಟ್ಫಾರ್ಮ್ಸ್ ಯಾವ್ದಾದಂತ ಗೊತ್ತು ಅಂತಂದ್ರೂ ಬಂದ್ಬೋದು ನೀವು. ದೇರ್ ಇಸ್ ನೋ ಹಾರ್ಮ್ ಇನ್ ಇಟ್. ಏನಾದ್ರು ಆನ್ಸರ್ ಮಾಡಬೇಕು, ಏನಕ್ಕಂದ್ರೆ ನಮ್ಮ ಹತ್ರ ಇವಾಗ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇಲ್ಲಾಂದ್ರೆ ಏನ್ ಮಾಡೋಕ್ಕಾಗುತ್ತೆ. ದೇರ್ ಇಸ್ ನೋ ಅದರ್ ವೇ, ರೈಟ್. ಪ್ರಿಫರ್ಡ್ ಏನಂದ್ರೆ ಟ್ಯಾಲಿ ಅನ್ನಿ, ಏನಕ್ಕಂದ್ರೆ ಯೂಶಲಿ ಟ್ಯಾಲಿನ ಎಲ್ಲ ಕಡೆ ಪ್ರಿಫರ್ ಆಗೋದು ಮಿಡ್ ಸೈಜ್ ಫರ್ಮ್ಸ್ ಅಲ್ಲಿ. ಮತ್ತೆ ಸ್ಟಾರ್ಟ್ ಮಾಡೋದು ಟ್ಯಾಲಿಯಿಂದಾನೆ ನಾವು. ಸೊ ಇದಕ್ಕೆ ಇಂಗ್ಲೀಷಲ್ಲಿ ಹೇಗೆ ಆನ್ಸರ್ ಮಾಡ್ಬೋದು ಅಂದ್ರೆ, ಐ ಹ್ಯಾವ್ ವರ್ಕ್ಡ್ ಆನ್ QuickBooks and Tally ERP. I prefer QuickBook or ERP because it is user friendly and has better reporting features. So UI ಚೆನ್ನಾಗಿರ್ಬೋದು ಅನ್ಬೋದು, ಅಥವಾ ಸ್ಮೂತ್ ಆಗಿದೆ ಯೂಸ್ ಮಾಡೋಕ್ಕೆ, ಸಿಸ್ಟಮ್ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್, ಡೇಟಾ ಕರೆಕ್ಟಾಗಿ ಪಂಚ್ ಮಾಡ್ಬೋದು. ನೀವು ರೀಸನ್ಸ್ ಕೊಡ್ಬೋದು, ನಿಮ್ಗೆ ಇಷ್ಟ ಆಗಿರೋ ರೀಸನ್ಸ್, ನಿಮ್ಗೆ ಏನು ಅನ್ಸುತ್ತೆ ಅದು ಅನ್ಬೋದು. 4th question, what is double entry keeping and what are the rules associated with it? What is double entry bookkeeping and what are the rules associated with it? So double entry bookkeeping means every transaction has two sides. Simple words ali, every transaction has two sides. One is debit, another is credit. If one account is debited, another account is credited with the same amount. This is what is called like double entry system. So at the end of the day, LHS is equal to RHS. Total debits are is equal to total credits. ಇದು ನಮ್ಮ ಆನ್ಸರ್ ಇರಬೇಕು. ಇವಾಗ ಎಕ್ಸಾಂಪಲ್ ಕೇಳೋರಲ್ಲ ಅಥವಾ ರೂಲ್ಸ್ ಕೇಳೋರಲ್ಲ, ಐ ಮೀನ್ ಎಕ್ಸಾಂಪಲ್ಸ್ ಕೊಡಲೇಬೇಕು. ಯೂಶಲಿ ಎಕ್ಸಾಂಪಲ್ಸ್ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ, ನಿಮಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗಿದೆಯೋ ಅಥವಾ ನಿಮ್ಮ ಹತ್ರ ಲಾಜಿಕಲ್ ರೀಸನಿಂಗ್ ಇದೆಯೋ ಇಲ್ವೋ ಅಂತ. ಸೊ ಆದಷ್ಟು ಎಕ್ಸಾಂಪಲ್ಸ್ ಜೊತೆ ಯಾವತ್ತಾದ್ರೂ ಆನ್ಸರ್ ಮಾಡಬೇಕು. ಸೊ ಎಕ್ಸಾಂಪಲ್ ಏನು ಕೊಡ್ಬೋದು, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಫರ್ನಿಚರ್ ಅಕೌಂಟ್ನ ಡೆಬಿಟ್ ಮಾಡಿದ್ದೀವಿ, ಸೇಮ್ ವೇ ಫರ್ನಿಚರ್ ಅಕೌಂಟ್ನ ಕ್ಯಾಶ್ ಅಕೌಂಟ್ನ ಕ್ರೆಡಿಟ್ ಮಾಡಿದ್ದೀವಿ. ಸೊ ಅಕೌಂಟ್ಸ್ ಕ್ರೆಡಿಟ್ ಈಸ್ ಈಕ್ವಲ್ ಟು ಡೆಬಿಟ್ ಅಥವಾ ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್. ಈಸಿ. ಲಾಸ್ಟ್ ಕ್ವಶನ್ ಬಂದು ಏನಿರೋದಂದ್ರೆ, ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು, ಯೂಶಲಿ ಫಾರ್ಮುಲಾ ಇದು, ನಾವು ಯಾವತ್ತಿದ್ರು ಹೀಗೆ ಅಂತೀವಿ, ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಬಟ್ ಆಕ್ಚುಲ್ ಆಗಿ ಏನದು, ಫಸ್ಟ್ ಅದನ್ನ ಬಿಡ್ದು, ಫಸ್ಟ್ ಫಾರ್ಮುಲಾ ಅನ್ನಂಗೆ ಹೋಗ್ಬಿಡ್ದು, ಫಸ್ಟ್ ಆನ್ಸರ್ ಮಾಡಬೇಕು. ಇಟ್ ಶೋಸ್ ಹೌ ಮಚ್ ಮನಿ ಅ ಬಿಸ್ನೆಸ್ ಹ್ಯಾಸ್ ಫಾರ್ ಇಟ್ಸ್ ಡೈಲಿ ಪರ್ಪಸ್. ಡೈಲಿ ಬಿಸ್ನೆಸ್ ಮಾಡೋಕ್ಕೆ ನನ್ನ ಹತ್ರ ಎಷ್ಟು ಕ್ಯಾಶ್ ಇದೆ ಅದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೋದು, ಫಾರ್ಮುಲಾ ಥ್ರೂ. ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಇದೆ, ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಸ್ಟಕ್ ಆಗಿದೆ. ನಿಮ್ದು ಏನಾದ್ರು ಕರೆಂಟ್ ಅಸೆಟ್ಸ್ 5 lakhs ಇತ್ತು ಅಂಡ್ ಕರೆಂಟ್ ಲಯಬಿಲಿಟೀಸ್ ಆರ್ ಅರೌಂಡ್ 3 lakhs. ಸೊ ಆನ್ಸರ್ ಏನು ಬರುತ್ತೆ, 2 lakhs. ಸೊ ವರ್ಕಿಂಗ್ ಕ್ಯಾಪಿಟಲ್ ಇಸ್ 2 lakhs. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್ ಟುಡೇ. ವಿ ಹ್ಯಾವ್ ಡಿಸ್ಕಸ್ 5 questions. ಇದೇ ಥರ ಇನ್ನೂ ಕ್ವಶನ್ಸು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಟೈಮ್ ಆದಷ್ಟು ಇನ್ನೂ ಜಾಸ್ತಿ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. For now we have discussed 5 questions. If you have any questions or if you have any doubts related to this, you can ask me in the comment box, or if you have any suggestion or different point of view in answering these questions, no problem, you can comment it down below. I will be happy to add it in my next videos, or I will be happy to correct it off. If something comes up, I'm happy to do it. Thank you.